ಲೇ ತೇಜ, ಓಯ್ ತೇಜ, ಎಂಟಿ ಬಾರಿ ಬಿರ್ನ ಈಚೆ ಕಡಿಕೆ. ಅಯ್ಯೋ ಎಲ್ಲೋಯ್ತಾರೋ. ಅವಳಿಯ ಅನ್ನ ಒಂಚೂರು ಬೆಲೆ ಇಲ್ಲ, ಗಂಡ ಅನ್ನ ಒಂಚೂರು ಬೆಲೆ ಇಲ್ಲ. ಲೇ ತೇಜ, ಹ್ಮ್ ಹೇಳಿ. ನೋಡು, ನನಗಂತೂ ಹೊಟ್ಟೆ ಸಿತೈತೆ. ಅವಾಗಿಂದ ಕೋಳಿ ಸಾರು ಮಾಡ್ಕೊಂಬರ್ರಿ, ಕೋಳಿ ಸಾರು ಮಾಡ್ಕೊಂಡು ಬರ್ರಿ ಅಂತ ಹೇಳಿ 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 ಸಾಕಾಗೋಯ್ತು ನನಗಂತೂ. ಬೇಗ ಹೋಗಿ ಕೋಳಿ ಸಾರನ್ನ ತಗೊಬಿಟ್ಟು ಬರ್ರಿ. ನನ್ನ ಫ್ರೆಂಡ್ ಬರ್ತಾವನೆ. ನನ್ನ ಫ್ರೆಂಡ್ಗೆ ನಾನು ಎಷ್ಟು ಎಷ್ಟು ಮರ್ಯಾದೆ ಕೊಡ್ಬೇಕು ಹೇಳು. ಹಾಂ, ನಾನು ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ, ಕೋಳಿ ಸಾರು ಮುದ್ದೆ ಎಲ್ಲ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅರ್ಜೆಂಟಾಗಿ ಹೋಗಿ ಮಾಡ್ಕೊಂಬಿಟ್ಟು ಬಾ. ಹಾ, ನಿಮ್ಗೆ ಹಾಕದೆ ಊಟ ದಂಡ ಅಂತಂದ್ರ ನಿಮ್ ಫ್ರೆಂಡ್ ಬೇರೆ ಅಡುಗೆ ಮಾಡ್ಬಿಟ್ಟು ಹಾಕ್ಬೇಕೆ? ನಾವ್ ಮಾಡಕ್ಕಿಲ್ಲ. ಏನು ಮಾಡಕ್ಕಿಲ್ಲ ಅಂತಂದ್ರೆ ಮನೆ ಬಿಟ್ಬಿಟ್ಟು ಒಯ್ತಾ ಇರ್ತೀನಿ ಅಷ್ಟೇ. ನೀನಿಯ ಹೆಂಗನ ಮಾಡ್ಕ. ನನಗೂ ನೀನು ಹೊಟ್ಟೆಗಿರೋ ಮಗುಗೂ ಯಾವ ಸಂಬಂಧನೂ ಇಲ್ಲ, ಒಯ್ತಿರೋದು ಅಷ್ಟೇ ನೀನಿಯ. ಆ, ಸರಿ ಸರಿ, ಹೋಗ್ ಮಾಡ್ಕೊಬಿಟ್ಟು ಬರ್ತೀನಿ ರೀ. ಹಂಗೆ ಹೇಳೋದು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು. ನನ್ನ ಕಾಲ ಇದು, ನನ್ನ ಕಾಲ. ನನ್ನ ಫ್ರೆಂಡ್ ಇನ್ನೂ ಬರಲಿಲ್ವಲ್ಲ. ಓ, ನಿಮ್ ಮನೆ ಹುಡುಕಿ ಹುಡುಕಿ ಸಾಕಾಯ್ತು ಕಣ. ಓ ಮಗ ಬಂದ. ನಿನಗೋಸ್ಕರ ನಿನಗೆ ಕಾಯ್ಕೊಂಡು ಕೂತಿದ್ದೆ ನಾನಂತೂ. ನಿನಗೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು ಕೋಳಿ ಸಾರು ಮಾಡಕ್ಕೆ ಹೇಳಿದ್ದೀನಿ ನನ್ನ ಹೆಂಡ್ತಿಗೆ. ನನ್ನ ಹೆಂಡ್ತಿನ ಮತ್ತೆ ನಾನು ಹೇಳ್ದಂಗೆ ಕೇಳೋದು ಗೊತ್ತಾ ನಿನಗೆ. ನೀನು ನನ್ನ ಮುದ್ದಾದ ಫ್ರೆಂಡ್ ಬಂದಿದ್ಯಾ, ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ಯಾ ಅಂತ ಹೇಳಿದ್ರೆ ಆ ಆ, ಕೋಳಿ ಸಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಲು. ನೋಡು, ನೀನು ತಲೆನೇ ಕೆಡಿಸ್ಕೊಬೇಡ. ಇವತ್ತು ಫುಲ್ಲು ಪಾರ್ಟಿ. ಅಲ್ಲ ಕಣ್ಲು, ನಿಮ್ಮ ಅತ್ತೆ ಹಂಗೇನೆ ನಿನ್ನ ಹೆಂಡ್ತಿಗೆ ನಿನ್ನ ಕಂಡ್ರೆ ಆಗಲ್ಲ, ಅದು ಇದು ಏನೇನೋ ಅಂತ ಹೇಳ್ತಾ ಇದ್ದೆ. ಈಗ ಇದೆಲ್ಲ ಹೆಂಗೋ ಸಾಧ್ಯ ಆಯ್ತು? ಅದೆಲ್ಲ ಟಾಪ್ ಸೀಕ್ರೆಟ್ ಕಣೋ, ಟಾಪ್ ಟಾಪ್ ಲೆವೆಲ್ ಸೀಕ್ರೆಟು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗಿ ಕೂತ್ಕ. ಕೋಳಿ ಸಾರು ಮಾಡಾಕ್ತಾರ, ವಾಟು ಬಿರಿಯಾನಿ ತಿನ್ನು. ಆಮೇಲೆ ನಮ್ಮ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗ್ಬಿಟ್ಟು 2 ಎಣ್ಣೆ ಬಟ್ಲು ತಂದು ಇಕ್ಕಿದ್ದೀನಿ. ಒಳ್ಳೆ ಮಜಾ ಉಡಾಯಿಸೋಣ. ನೀನು ತಲೆನೇ ಕೆಡಿಸ್ಕೊಬೇಡ, ಸರಿನಾ? ನಿನಗೆಲ್ಲೋ ಮಚ್ಚೆ ಐತೆ ಬಿಡ್ಲಾ. ನಮಗೆಲ್ಲ ಸಿಗ್ದಿರೋ ಸುಖ ನಿನಗೆ ಸಿಗ್ತೈತೆ ಅಂದರೆ ದೇವ್ರೊಣೆ ನಿಂಗೆಲ್ಲೋ ಮಚ್ಚೆ ಐತೆ ಅಂತಾನೆ ತಾನೇ ಅರ್ಥ. ಸರಿ ಸರಿ ಆಯ್ತು ಹೇಳು. ನೀನು ಎಂಡ್ರನ್ ಕರೀಲ, ಅದು ಯಾರು ಅಂತ ಹೇಳ್ಬಿಟ್ಟು ನೋಡ. ನೀವು ಒಂದು ದಿನಕ್ಕೂ ತೋರಿಸಿಲ್ವಲ್ಲ. ಕರಿತೀನಿ. ಕೂತ್ಕ ಬಾರೋ ಸೋಫಾದಾಗೆ. ನಾನು ಹೆಂಡ್ತಿನ ಕರಿತೀನಿ. ಅಷ್ಟು ಕಾಫಿ ತಗೊಬಿಟ್ಟು ಬಂದು ಕೊಡ್ತಾಳೆ. ಕೂತ್ಕ ಬಾ. ಲೇ ತೇಜ, ಲೇ ತೇಜ, ಹೇಳ್ರಿ. ನನ್ನ ಫ್ರೆಂಡ್ ಬಂದವನೇ. ಸರ್ನ ಒಂದು ಲೋಟ ಕಾಫಿ ಮಾಡ್ಕೊಬಿಟ್ಟು ಬಾರೆ. ಆಯ್ತು. ನೋಡ್ದಾ ಹೆಂಗ್ ನನ್ನ ಅವ ಹೇಳ್ದಂಗೆ ಕೇಳ್ತಾರೆ. ಅಯ್ಯೋ, ನಮ್ಮ ಅತ್ತೆನೂ ಅಷ್ಟೇನೆ, ಎಲ್ಲರೂ ಅಷ್ಟೇನೆ. ಹೇಳ್ದಂಗೆ ಕೇಳಲೇಬೇಕು. ನನಗೂ ಇಂಥದ್ದೊಂದು ಅವಕಾಶ ಸಿಕ್ಬಿಟ್ರೆ ಚೆನ್ನಾಗಿ ಉಪಯೋಗಿಸ್ಕೊಬಿಡ್ತೀನಿ ನೋಡ್ಲಾ. ಆದ್ರೆ ಏನು ಮಾಡಲಿ, ನನ್ನ ಹೆಂಡ್ತಿ ಮೆಟ್ನ ಕೊಡ್ತಿ ಚಕಡಿಗೆ ಹಾಕ್ಬಿಟ್ಲು. ನನ್ನ ಹೆಂಡ್ತಿ ನಾನು ಹಿಂಗೆ ಹೇಳ್ದಂಗೆ ಕೇಳಂಗೆ ಇದ್ಬಿಟ್ಟಿದ್ರೆ ಭಾಳ ಚೆನ್ನಾಗಿರೋದು. ನೋಡು, ಟೈಮ್ ಬರಲ್ಲ. ನಾವೇ ಟೈಮ್ ಬರಂಗೆ ಮಾಡ್ಕೋಬೇಕು ಕಣೋ. ಟೈಮ್ ಸುಮ್ಕೆ ಬಂದ್ಬಿಡ್ತೈತೆ ಅಂತ ಅನ್ಕೊಬಿಟ್ಟ ನೀನು. ಸುಮ್ಮನೆ ಯಾರಿಗೂ ಬರಲ್ಲ. ನಾನು ಹೆಂಡ್ತಿ ನೋಡಿ ಇವಾಗ ಹೆಂಗ್ ಬತ್ತಾಳೆ ಅಂತ ಕಾಫಿ ತಗೊಂಡು. ರೀ, ಕಾಫಿ. ಅಲ್ಲಿ ಕೊಡು. ಅಣ್ಣ ಕಾಫಿ. ಥ್ಯಾಂಕ್ಸ್ ಕಣಮ್ಮ. ಓಯ್, ಹೇಳ್ರಿ. ಇನ್ನು ಎಷ್ಟೊತ್ತು ಬೇಕು ನಿಂಗೆ ಕೋಳಿ ಸಾರು ಮುದ್ದೆ ಎಲ್ಲ ರೆಡಿ ಮಾಡಕ್ಕೆ? ನಿಮ್ಮ ಅಮ್ಮನ ಗೆಣಸ್ಕೇರಿತಾವಳ ಒಳಗಡೆ ಕೂತ್ಕೊಂಡು. ಸರ್ ನಾ ಮಾಡೋಕ್ಕಾಗಲ್ವಾ? ಅಯ್ಯೋ, ಎಷ್ಟು ಅಂತ ಹೇಳ್ಬೇಕು ನಿಮ್ಗಂತೂ. ಸಾಕಾಗೋಗೈತೆ. ನೋಡು, ಬಿರ್ನ ಚಿಕನ್ ಸಾರು ಆಯ್ತಾ ಹೇಳು. ನಾವು ಈ ಕೆಳಗಡೆ ಕೂತ್ಕೊಂಡು ತಿನ್ನಲ್ಲ. ನಾನು ನನ್ನ ದೋಸ್ತ್ ಇಬ್ರು ಮಾಡಿ ಮೇಲೆ ಕೂತ್ಕೊಂಡು ತಿಂತೀವಿ, ಸರಿನಾ? ಮಾಡಿ ಮೇಲೆ ಎಲ್ಲ ಸಪ್ಲೈ ಮಾಡ್ಬಿಡಿ. ಒಂದು ಚಾಪೆ ಹಾಸ್ಬಿಟ್ಟು ಮುದ್ದೆ ಸಾರು ಅನ್ನ ಎಲ್ಲ ಮೇಲ್ಗಡೆ ಇಕ್ರಿ. ನಾವಿಬ್ರು ಬಡಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೋತೀವಿ. ಅದನ್ನು ಕೆಳಗಡೆನೆ ತಿನ್ಬೋದಲ್ಲ, ಯಾಕೆ ಕುತ್ಕೊಂಡು ಹೋಗ್ಬೇಕು? ಲೇ ಮನಿಯಾಳಿ, ಅದು ನನ್ನ ಇಷ್ಟ, ಸರಿನಾ? ನಿನಗೇನ್ಲೇ ಕಷ್ಟ ನಾನು ಮಾಡಿ ಮೇಲೆ ನೀಯ ತಿನ್ನೋದು? ಎಲ್ಲ ತಿನ್ಕೊಳ್ಳಿ. ನೋಡ್ದ ಮಗ, ನೋಡ್ದೇನ್ಲ? ಅದೃಷ್ಟವಂತ ಕಣ ನೀನಂತೂ. ದೇವ್ರಣೆಗೂ ಭಾಳ ಅದೃಷ್ಟ ಮಾಡ್ಬಿಟ್ಟಿದ್ಯಾ ಬಿಡು. ಇಂಥ ಫ್ಯಾಮಿಲಿ, ಇಂಥ ಅತ್ತೆ, ಇಂಥ ಹೆಂಡ್ತಿ ಎಲ್ಲ ಪಡೆಯಕ್ಕೆ ನೀನು ಭಾಳ ಪುಣ್ಯ ಮಾಡ್ಬಿಟ್ಟಿದ್ಯಾ. ಏನು ನಿಮ್ಮ ಮಾವನ ಕತೆ ಏನು? ನಿಮ್ಮ ಮಾಮ ಇಲ್ಲಿ ಕಾಣ್ತಾನೆ ಇಲ್ಲ? ಆಯಪ್ಪದು ಎಲ್ಲೋದ್ನ ಏನು ಕತೆನೋ ಗೊತ್ತಿಲ್ಲ. ಒಂದು ತಿಂಗಳಾದ್ರೂ ಫೋನು ಮಾಡಿಲ್ಲ, ಮನೆಗೂ ಬಂದಿಲ್ಲ. ಈ ಮನೆ ಯಜಮಾನ ನಾನೇ ಇವಾಗ. ಒಂದು ಗಂಡಸು ಅಂತ ಈ ಮನೆ ಆಗಿರೋದು ನಾನೇನೇನೆ. ಈ ಮನೆ ಪೂರ್ತಿ ನಂದೇನೇನೆ. ಒಬ್ಳೆ ಮಗಳ ಇನ್ನೇನು ನೋಡ್ಕೊತಾಳೆ. ನಾನೇನು ಮನೆಯೆಲ್ಲ ನೋಡ್ಕೋಬೇಕು. ಇನ್ನು ಎಲ್ಲ ಕೆಲಸ ಜವಾಬ್ದಾರಿ ಎಲ್ಲ ನಂದೇನೇನೆ. ನಮ್ಮ ಮಾಮಿ ಹತ್ತೋಯ್ತೋ ಇನ್ನೂ ಗೊತ್ತಿಲ್ಲ, ಒಯ್ತೋ ಇಲ್ವೋ ಅದೂ ಗೊತ್ತಿಲ್ಲ. ನೋಡನಿ. ಹಾಂ, ನಮ್ಮ ಮಾಮಿ ಇದ್ರೆ ನಂದೇನು ನಡೀತಿರ್ಲಿಲ್ಲ. ನಮ್ಮ ಮಾಮಿ ಇಲ್ವಲ್ಲ, ಅದಕ್ಕೆ ನಮ್ಮದೇ ಎಲ್ಲ ಆಡಳಿತ. ಇವನೊಬ್ಬ ದಂಡಪಿಂಡಗಳು. ಇವನೇ ದಂಡಪಿಂಡ. ಅದೇ ಇವನ್ ಫ್ರೆಂಡ್ ಬೇರೆ ಕರ್ಕ ಬಂದವನೆ ದಂಡಪಿಂಡುನ. ಓ ಅಜ್ಜಿ, ಏನು ಗುಸ ಪಿಸ? ಆ, ಏನಿಲ್ಲ ಕಣಪ್ಪ, ಯಾರೋ ಬಂದವನಲ್ಲ ಕಾಮಂಗಿ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ದೆ. ಅಜ್ಜಿ, ಮೊರ್ವಾದಿ ನನ್ನ ಕ್ಲೋಸ್ ಫ್ರೆಂಡ್ ಅವನು. ಮೊರ್ವಾದಿ ಕೊಡಿ, ಗೊತ್ತಲ್ಲ ಇಲ್ಲ ಅಂತ ಹೇಳಿದ್ರೆ. ಏನೋ ನಿಮ್ಮ ಕೈಯಾರೆ ಕೋಳಿ ಸಾರು ಚೆನ್ನಾಗಿರ್ತದೆ ಬಿರ್ನ ಮಾಡ್ರಿ ಅಂತಂದ್ರೆ ಊರೆಲ್ಲ ತಿರ್ಕಕ್ಕೆ ಹೋಗಿದ್ದೀರಾ? ಊರೆಲ್ಲ ತಿರ್ಕೊಂಡು ಕೂತ್ಕೊಂಡ್ರೆ ಮನೆಗೆ ಅಡುಗೆ ಮಾಡೋರು ಯಾರು? ಮನೆ ಮೇಂಟೈನ್ ಮಾಡೋರು ಯಾರು? ಆ, ನೀನ್ ಇದೆಯಲ್ಲಪ್ಪ ದೊಡ್ಡ ದೊರೆ, ಊರ್ ದೊರೆ. ಮಾಡ್ಬಾಡ್ ನಿನ್ಗೆ ಇಕ್ತಿರ ಹೇಳು. ತಿನ್ ತಿರ್ಕೊಂಡು ಕುಂತ್ಕ. ಸಾಲ್ದು ಅಂತ ಊರಾಗ ಹೋಗೋದು ಆರೆಗೆ ಹೋಗೋದು ಆಸೆ ಅದ. ಅವರು ಇವ್ರನ್ನೆಲ್ಲ ಕರ್ಕೊಬಿಟ್ಟು ಬಂದು ಮನೆ ಕೂರಿಸ್ಕೊಂಡು ಅವ್ರಿಗೂ ಬೇಸಾಕು ಅಂತ ಹೇಳು. ಬೇಸಾಕೊಂಡು ನಾನು ಸಾಯ್ತೀನಿ. ನನಗೂ ಇದೇನೇ ನೀಕೆ ಆಮೆ ಆಯ್ತಲ್ಲ.
ಏನಜ್ಜಿ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನೀನೇನಾರ ಜೋರಾಗಿ ಮಾತಾಡ್ಬಿಟ್ರೆ ನಾನು ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ ಅಷ್ಟೇ ನೀನಿಯಾ. ಒಂದು ಕ್ಷಣ ಈ ಮಾನ ಮರ್ಯಾದೆ ಮನೆ ನಾನು ಒಂದು ಕ್ಷಣ ಇರಲ್ಲ. ಛೀ, ನೀನು ಓಸಿ ಸಮಾಧಾನ ಮಾಡ್ಕತ್ಯಾ ಎಲ್ಲ ಮನೆಯಾಳಿ ನಿನ್ನಿಂದನೇ ನೀ ಆಗಿದ್ದು. ನೀನೇನಿಯ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಡಿದ್ದು. ಅಜ್ಜಿ 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 ಇವ್ನು ಹಂಗಜ್ಜಿ ಇವ್ನು ಹಿಂಗಜ್ಜಿ ಇವ್ನು ಕೋಟಿ ಅಧಿಸರ ಅಜ್ಜಿ ಕೊಳ್ಳೆ ಹೋಯ್ತಾ ಇತ್ತು ಕಣಜ್ಜಿ. ಹಂಗಜ್ಜಿ ಹಿಂಗಜ್ಜಿ ಅಂತ ಹೇಳ್ಬಿಟ್ಟು ನನಗೇನಿಯ ತಲೆನೇ ಉಸ್ಬಿಟ್ಟು ನನಗೇನಿಯ ನಾಮ ಹಾಕ್ಬಿಟ್ಟಲ್ಲ ನೀನು. ನೋಡ್ದ ಈ ಬಡ್ಡಿನ ಕಾಲ್ ಮೇಲೆ ಕಲಾಕೊಂಡು ನನ್ನ ಮುಂದೆನೇ ಕುತ್ಕೊಳ್ಳೋದು. ನಮ್ಮ ಮನೆಗೇನಿಯ ಏನು ದಿಮಾಕ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನಗೂ ಅನ್ಸರ್ಸಕ್ಕಾಯ್ತಿಲ್ಲ. ನಂಗಂತೂ ಸಾಕಾಗೋಗ್ಬಿಟ್ಟೈತೆ ಎಲ್ಲ ಆಳದೊಳೆ ನಿನ್ನಿಂದನೇನಿಯ. ಅದೇನೋ ಅಂತಾರಲ್ಲ ಚಿನ್ನನ್ ಬಿಟ್ಬಿಟ್ಟು ಈ ತಗಡಕ್ಕೆ ಬಂದ್ಬಿಟ್ಟು ಬಿದ್ದಿದೆಯಲ್ಲ ಅದು ಹೇಳು. ನೋಡ್ದೇನೆ ಆ ಚಿಕ್ಕ ಸಾವುಕಾರ ಅದು ಎಂಟಕಾರು 35 ಲಕ್ಷ ರೂಪಾಯಿ ಕಾರ್ ತಗೊಂಡು ಊರೆಲ್ಲ ಜಾಮ್ ಜೂಮ್ ಅನ್ನಂಗೆ ಓಡಾಡ್ತಾವನಂತೆ. ನೀನು ನೋಡು ಈ ತಿರ್ಪೆ ನನ್ನ ಮಗನ ಕಟ್ಕೊಂಡು ಮಾಡಬಾರ್ದೆಲ್ಲ ಇವನಿಗೆ ಸೇವೆ ಮಾಡ್ಕೊಂಡು ಬಿದ್ದಿದೆಯಲ್ಲ. ಎಮೋಷ್ನಲ್ ಡ್ಯಾಮೇಜು. ನಾನಂತೂ ಇಲ್ಲಿ ಇರಕ್ಕಿಲ್ಲ. ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ. ನನ್ನ ಮುಂದೆ ನೀನಿಯಾ ಮೊದಲನೇ ಗಂಡನ ಬಗ್ಗೆ ಮಾತಾಡ್ತಿದ್ಯಾ ಅಂತಂದ್ಮೇಲೆ ಒಂದು ಕ್ಷಣ ನಾನು ಇಲ್ಲಿ ಇರಕ್ಕಿಲ್ಲ. ಅಯ್ಯೋ ರೀ, ನಾನೆಲ್ರಿ ಮಾತಾಡ್ದೆ? ಮಾತಾಡಿದ ನಮ್ಮ ಅಜ್ಜಿದಾನೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ನಮ್ಮ ಅಜ್ಜಿನ ಸಮಾಧಾನ ಮಾಡ್ತೀನಿ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಅಜ್ಜಿ ಏನೋ ಎಡವಟ್ಟಾಗ ಮಾತಾಡ್ತದೆ ಅಷ್ಟೇ ನೀನಿಯ. ನೋಡಿ ನಿಮಗೆ ಅಂತ ಹೇಳ್ಬಿಟ್ಟು ಚಾಪೆ ಹಾಕ್ಬಿಟ್ಟು ಮಾಡಿ ಮೇಲೆ ಎಲ್ಲನೂ ರೆಡಿ ಮಾಡ್ಬಿಟ್ಟಿದ್ದೀನಿ. ಹೋಗಿ ಕುಂತ್ಕೊಂಡು ಊಟ ಮಾಡೋಗಿ ನೀವು ನಿಮ್ಮ ಫ್ರೆಂಡು ಇಬ್ರುವೆ. ಏನೋ ನೀನು ಭಾಳ ರಿಕ್ವೆಸ್ಟ್ ಮಾಡ್ಕೊತಾ ಇದೀಯ ಅಂತ ಈ ವಜ್ಜಿನ ಕ್ಷಮಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಈ ವಜ್ಜಿನ ಯಾವುದೇ ಕಾರಣಕ್ಕೂ ಕ್ಷಮಿಸ್ತಾ ಇರಲಿಲ್ಲ ನಾನಂತೂ. ಹಾಗಿದ್ದಾಳು ಬಿದ್ದೋಗ್ಲಿ. ಲೋ ಫ್ರೆಂಡು ಬಾರ ಹೋಗೋಣ ಮೇಲ್ಗಡಿಕೆ ಬಿರ್ನ. ಇವ್ರ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನನ್ನ ಮೇಲೆ ಲವ್ ಜಾಸ್ತಿ, ಅದಕ್ಕೆ ಹೆಂಗೋ ಆಡ್ತಾರೆ ಒಂದ್ಸಲ. ನೀನು ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ. ಕಾಫಿ ಕುಡ್ದಿದ್ದಾಗಿದ್ರೆ ಲೋಟನಲ್ಲಿ ಇಕ್ಬಿಟ್ಟು ಎದ್ದು ನಡಿ ಮೇಲ್ಗಡಿಗೆ ಹೋಗ್ಬಿಟ್ಟು ಒಟ್ಟು ತುಂಬ ತಿನ್ಕೊಂಡು ಆಮೇಕಿಂದ ನಿಧಾನ ಕೆಳಗಡಿಗೆ ಬರೋಣ. ಕೆಳಗಡೆಗೆ ಬರೋದೇ ಬೇಡ ಬಿಡು, ರಾತ್ರಿ ಊಟನೂ ಅಲ್ಲೇ ತಿನ್ಬಿಟ್ಟು ಅಲ್ಲೇ ಮನಿಕೊಬಿಡೋಣ. ಅಯ್ಯೋ 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 ಅನ್ಯಾಯವಾಗ ಹಾಳಾಗೋದ್ವಲ್ಲೇ ನಾನು. ಅದ್ರಾಗೂ ನಿನ್ನ ಮಾತು ಕಟ್ಬಿಟ್ಟು ಅಯ್ಯೋ ಎಂತ ಬಿಗ್ನಾಸಿನ ಮನೆಗೆ ಬಂದ್ಬಿಟ್ನಲ್ಲಪ್ಪೋ ನಮ್ಮ ಮನೆ ಸಂಸಾರ ಹಾಳು ಮಾಡಕ್ಕೆ. ಅಜ್ಜಿ ಏನು ಮಾಡೋಕ್ಕಾಯ್ತದಜ್ಜಿ? ಆಗಿದ್ದೆಲ್ಲ ಆಯ್ತು ಬಿಟ್ಬಿಡಜ್ಜಿ. ಅಯ್ಯೋ ನೀನು ಹಿಂಗೆಲ್ಲ ಕಿರ್ಚಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದೇನಜ್ಜಿ? ಅಲ್ವೇ 35 ಲಕ್ಷ ರೂಪಾಯಿ ಕಾರ್ ತಗೊಂಡು ಆ ಚಿಕ್ಕ ಸಾವುಕಾರ ಓಡಾಡ್ತಾ ಇದ್ರೆ ಎಂತ ಸಂದಾಗಿತ್ತು ಗೊತ್ತೇನೆ ಕಾರದು. ಇವಾಗ ಚಿಂದಂತ ಜೀವನ ಹಾಳು ಮಾಡ್ಕೊಬಿಟ್ಟಲ್ಲೇ. ನೀನು ಹಾಳಾಗೋಗೋದಲ್ದೆ ನಮ್ಮನ್ನ ಎಲ್ಲ ಸೇರಿ ಬೀದಿಗೆ ತಂದ್ಬಿಟ್ಟಲ್ಲೇ. ಈ ಲೋಪ ನನ್ನ ಮಗನ ಕಟ್ಕೊಂಡು ನೀನೇ ದುಡ್ದು ನೀನೇ ಮಾಡಿ ನೀನೇ ಅಪ್ಪನ ಮುಂದಕ್ಕೆ ಇಡ್ರಿಸಿದ್ರೆ ಒಡೆ ತುಂಬ ತಿನ್ಕೊಂಡು ತಿಕ್ಕ ಯೋರ್ಸ್ಕೊಂಡು ಹೊಂಟೋಯ್ತಾನಲ್ಲೇ. ಇಂಥ ನನ್ನ ಮಗ ಬೇಕಿತ್ತ? ನೋಡೋಗೆ ಆ ಚಿಕ್ಕ ಸಾವುಕಾರನಂತಿತ್ತ ನೋಡೋಗೆ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಮಾಡ್ತಾವನೆ, ದುಡ್ಡು ಮ್ಯಾಲೆ ದುಡ್ಡಂತೆ. ಅಯ್ಯೋ ಡಾಕ್ಟ್ರನ್ನ ಮದುವೆ ಮಾಡ್ಕೊತಾವನೆ. ಇನ್ನಿದಕ್ಕೇನು ಏನ್ಲೇಬೇಕು? ಅನ್ಯಾಯವಾಗ ನಿನ್ನ ಮಾತು ಕೇಳಿ ಬೀದಿಗೆ ಬಂದ್ಬಿಟ್ಟೆ. ನಿಮ್ಮ ಅಮ್ಮಂಗೆ ಏನಾರ ಹೇಳಕ್ ಹೋದ್ರೆ ಎಕ್ಕಡ ತಗೊಂಡು ಹೊಡಿತದೆ. ನನಗೂ ಏನೋ ಗ್ರಾಚಾರ ಕೆಟ್ಟಿತ್ತು ಕಣಜ್ಜಿ, ಅದಕ್ಕೆ ಹೆಂಗೆಂಗೋ ಆಗೋಗ್ಬಿಡ್ತು ಕಣಜ್ಜಿ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ? ಅಲ್ವೇ ನಿಮ್ಮ ಅಪ್ಪ ಬೇರೆ ಗೊತ್ತಿಲ್ಲ. ಒಂದು ತಿಂಗಳಾಯ್ತು ನಿಮ್ಮ ಅಪ್ಪ ಬಂದಿಲ್ಲ. ಮನೆಗೇನು ರೇಸನ್ನು ಗೀಸನ್ನು ಏನು ತಂದು ಹಾಕಿಲ್ಲ. ಈಗ ಮನೆಯಾಗ ಯಾರನ್ನ ಒಬ್ಬರು ಕೆಲ್ಸಕ್ಕೆ ಹೋಗಲೇಬೇಕು. ನಿಮ್ಮ ಅಪ್ಪ ಎಲ್ಲವನೇ ಅಂತ ಎಲ್ಲಿ ಅಂತ ಹುಡ್ಕನಿ ನನಗೂ ಸಾಕಾಯಿತು. ಅಲ್ಲೇ ಇಲ್ಲೇ ವಿಚಾರಿಸಿ ನೋಡಿದೆ, ನಿಮ್ಮ ಅಪ್ಪ ಎಲ್ಲೂ ಕಾಣ್ತಿಲ್ಲ. ಏನು ಮಾಡೋದು ಏನು ಕತ್ತಿಯೋ ನಾ ಕಾಣಿ. ಏನಾರ ಒಂದು ಮಾಡಬೇಕಲ್ಲ. ಈಗ ನನ್ನ ಕೈಲಂತೂ ವಯಸ್ಸಾಯ್ತು, ಹೋಗೋಕ್ಕಾಗಿಲ್ಲ. ನೀನಂತೂ ಬಸ್ರಿ, ಇನ್ನೇನು ಹೋಗೋಕ್ಕಾಗಿಲ್ಲ ಕೂಲಿಗೆ. ಈಗ ನಿಮ್ಮ ಅಮ್ಮ ಕೂಲಿನಲ್ಲಿ ಹೋಗಲಿಲ್ಲ ಅಂದರೆ ನಮಗೆ ಕೂಲಿ ಬೇಸಕ್ಕೋರು ಯಾರು? ಹೋಗಿರೋ ಕೂಲಿ ದುಡ್ಡೆಲ್ಲ ನನಗೆ ಇವನಿಗೆ ದಿನಕ್ಕೊಂದ್ಕಿತ ನಾನು ಕೋಳಿ ಸಾರು ಮಾಡು ಅಂತಂದರೆ ನಿನ್ನ ಗಂಡಂಗೆ ಎಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸನಿ ಕೋಳಿ ಸಾರ ಅದು ಹೇಳೆ ನೀನು. ಹ್ಞೂ ಕಣಜ್ಜಿ, ನೀನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ತಗ್ಲಾಕಿದೆಯಾ ಗೊತ್ತಮ್ಮ ಮಗಳೇ. ನಮಗಂತೂ ತಲೆ ಕೆಟ್ಕೆ ಹರಡ್ಬಿಟ್ಟೈತೆ. ನಿಮ್ಮ ಅಮ್ಮ ಏನು ಮಾಡ್ತಾವಳೆ? ಅಮ್ಮ ಅಡುಗೆ ಮನೆ ಕೂತ್ಕೊಂಡು ಸುಮ್ಕೇನೆ ತಲೆ ಚಚ್ಕೊತಾಯಿತ್ತು. ಹೆಂಗ ಹೋಗ್ಬಿಡ್ತಿಲ್ಲ ನನ್ನ ಜೀವನ ಅಂತ ಹೇಳ್ಬಿಟ್ಟು ಅಪ್ಪ ಹೆಂಗೆ ಫೋನ್ ಹಾಕಕ್ಕೆ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾನೆ ಐತೆ ಕಣಜ್ಜಿ. ಸ್ವಿಚ್ ಆಪು. ಅದಕ್ಕೆ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರನಿ ಅಂತ ಹೇಳ್ಬಿಟ್ಟು ಹೇಳ್ತು. ನಾನು ಇರಮ್ಮ ಇನ್ನೊಂದು ವಾರ ನೋಡನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಕಣಜ್ಜಿ. ಇನ್ನೊಂದು ವಾರ ನೋಡ್ಬಿಟ್ಟು ಆಮೇಕಿಂದ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅಪ್ಪ ನುಡಿ ಕೊಡಿ ಅಂತ ಕೇಳಬೇಕು ಕಣಜ್ಜಿ. ಅಯ್ಯೋ ಅದೇನೋ ಗ್ರಾಚಾರ ಕೆಟ್ಟರೆ ಎಲ್ಲ ಒಂದೇ ಕಿತ ಬಂದು ಚೊಪ್ಪಲಿ ತಗೊಂಡು ಹೊಡಿತಾವಂತೆ ಗ್ರಾಚಾರಗಳು. ಹಂಗೆ ಬಂದು ಒಂದೊಂದೇ ಹೊಡಿತಾವಲ್ಲ ನಮ್ಮ ಫ್ಯಾಮಿಲಿಗೆ. ಯಾವ ಕರ್ಮವೋ ಏನೋ ಗೊತ್ತಿಲ್ಲ ಬಿಡಜ್ಜಿ. ಏನೋ ಒಂದು ಆಯ್ತದೆ, ನಂದೇ ತಪ್ಪಾಯ್ತು. ನನ್ನಿಂದನೇ ಇಷ್ಟೆಲ್ಲ ಆಗಿ ನೀವೆಲ್ಲ ನೋವು ಅನುಭವಿಸ್ತಿರೋದು. ಸರಿ ಹೇಳಜ್ಜಿ, ಆಯಿತು. ಇನ್ನೊಂದು ಕಿತ ಇಂಥವೆಲ್ಲ ಮಾಡೋಕ್ಕಿಲ್ಲ. ಸರಿ ನೀನು ಸಮಾಧಾನ ಮಾಡ್ಕ. ಇನ್ನು ಮಾಡೋಕೆ ಏನು ಉಳ್ದೈತೆ? ಮುಚ್ಕೊಂಡು ಎದ್ದು ನಡಿ ಸುಮ್ಕೆ ನನಗೆ ಇನ್ನೂ ಏನು ಮಾಡಲ್ವಂತೆ. ಅಯ್ಯೋ ಏನಪ್ಪ ಈ ಸಾಯ ಕಾಲದಾಗೆ ಗೋಳು.